ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯವರಿಗೆ ವಿಪರೀತ ಶತ್ರುಬಾಧೆ. ಜಾತಕಗಳ ಪ್ರಕಾರ ಸಂಬಂಧಿಕರು ಶತ್ರುಗಳಾಗಿ ಕಾಡಾಟ ಮಾಡ್ತಾರೆ. ಅದರಲ್ಲೂ ಕೂಡ ರಕ್ತ ಸಂಬಂಧಿಕರು ಹೆಚ್ಚಾಗಿ ಶತ್ರುಗಳಾಗಿ ಕಾಡಾಟ ಮಾಡ್ತಾರೆ ನಮ್ಮ ಮೇಷರಾಶಿಯವರಿಗೆ. ಯಾರು, ಯಾವ ಕಾರಣಕ್ಕೆ ಈ ಶತ್ರುತ್ವ ಶುರು ಆಗುತ್ತೆ? ಮೇಷರಾಶಿ ಶತ್ರುಗಳು ಯಾರು? ಹಾಗೆ ಈ ಶತ್ರುಕಾಟಕ್ಕೆ ಏನು ಪರಿಹಾರ? ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ. ನೋಡಿ, ಮೇಷರಾಶಿಯವರಿಗೆ ಶತ್ರುಗಳು ಹೇಗೆ ಉತ್ಪತ್ತಿ ಆಗ್ತಾರೆ, ಹೇಗೆ ಸೃಷ್ಟಿ ಆಗ್ತಾರೆ ಈ ಶತ್ರುಗಳು ಆ ರಾಶಿಯ ವ್ಯಕ್ತಿಗಳ ಮೇಲೆ, ಯಾವ ಕಾರಣಕ್ಕೆ ಕಷ್ಟಗಳ ಜೀವನವನ್ನು ಮೇಷರಾಶಿಯವರು ಕಾಣ್ತಾರೆ, ಸಂಕಷ್ಟಗಳನ್ನು ನೋಡ್ತಾರೆ, ತೊಂದರೆ ತಾಪತ್ರೆಗಳನ್ನು ನೋಡ್ತಾರೆ. ನಾವು ಮೂಲವಾಗಿ ಹೋಗಬೇಕಾಗಿರೋದು ಜಾತಕಗಳ ಪ್ರಕಾರ. ನೋಡಿ, ಜಾತಕಗಳಲ್ಲಿ ನಾವು 12 ಮನೆಗಳನ್ನ ನೋಡ್ತೀವಿ. ಒಂದೊಂದು ಮನೆಯೂ ಕೂಡ ಒಂದೊಂದು ಪ್ರಭಾವ, ರಾಶಿಯ ಹಾಗೂ ನಕ್ಷತ್ರದ ವ್ಯಕ್ತಿ ಮೇಲೆ ಪ್ರಭಾವ ಬೀರುತ್ತದೆ. ಕೆಲವೊಂದು ಗ್ರಹಗತಿಗಳಲ್ಲಿ ಉಚ್ಚ ಸ್ಥಾನದಲ್ಲಿ ಅದೃಷ್ಟ ಕೊಡುವಂಥ ಗ್ರಹಗಳಿದ್ದರೆ ಅವ್ರ ಪ್ರಭಾವ ಚೆನ್ನಾಗಿರ್ತದೆ. ಉಚ್ಚ ಸ್ಥಾನದಲ್ಲೂ ಕೂಡ ಶತ್ರುತ್ವ ತರುವಂಥ ಗ್ರಹಗಳಿದ್ರೂ ಕೂಡ ಅವರಿಗೆ ಸಮಸ್ಯೆ ಶುರು ಆಗ್ತದೆ. ಇನ್ನು ನೀಚ ಸ್ಥಾನದ ಗ್ರಹಗಳಂತರೂ ಅಪಮಾನ ಅವಮಾನಗಳನ್ನು ತಂದು ಕೊಡ್ತವೆ. ಆದರೆ ಮೇಷರಾಶಿಯವರಿಗೆ ತ್ರಿಸ್ಥಾನ ಅಂತ ನಾವು ಗುರುತಿಸ್ತೀವಿ. ತ್ರಿಸ್ಥಾನದ ಮನೆಗಳು, 3 ಸ್ಥಾನದ ಮನೆಗಳು. ಈ 3 ಸ್ಥಾನದ ಮನೆಗಳಂತ ಯಾರನ್ನ ಗುರುತಿಸ್ತೀವಿ? 6, 8, 12ನೇ ಮನೆಯನ್ನು ಮೇಷರಾಶಿಯವರಿಗೆ ವಿರೋಧದ ಮನಸ್ಥಿತಿ ಇರುವಂಥ ಮನೆಗಳು ಅಂತ ನಾವು ಗುರುತಿಸ್ತೀವಿ. ಈ 6, 8, 12ನೇ ಮನೆಗಳಲ್ಲಿ ತ್ರಿಸ್ಥಾನಗಳಲ್ಲಿ ಏನಾದರೂ ಕೆಲವೊಂದು ಗ್ರಹಗಳು ಮೇಷರಾಶಿಗೆ ತೊಂದರೆ ಕೊಡುವಂತಹ ಸಾಮರ್ಥ್ಯಗಳನ್ನ ಹೊಂದಿರ್ತವೆ. ಈ 6, 8, 12ನೇ ಮನೆಗಳಿಂದ ಈ ಜಾತಕದಾರಿಗೆ, ಮೇಷರಾಶಿಯವರಿಗೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ನಷ್ಟಗಳಾಗ್ತದೆ. ಅಪಮಾನ ಅವಮಾನಗಳು ತಂದುಕೊಡುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಹೇಳಬೇಕಂದ್ರೆ, ಈ ಮೇಷರಾಶಿಯವರು ಒಂದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂಥ ರಾಶಿಯವರಾಗಿರ್ತಾರೆ. ಈ ಮೇಷರಾಶಿಯವರಿಗೆ ಜಾತಕದಲ್ಲಿ 6ನೇ ಮನೆಯನ್ನು ನಾವು ಶತ್ರುಸ್ಥಾನ ಅಂತ ನಾವು ಗುರುತಿಸ್ತೀವಿ. 6ನೇ ಮನೆ ಕನ್ಯಾ ರಾಶಿಯ ಮನೆಯಾಗಿರ್ತದೆ. ಕನ್ಯಾ ರಾಶಿಯ ಸ್ಥಾನದಲ್ಲಿರುವಂಥದ್ದು ಯಾರು? ಬುಧ. ಬುಧನ ಸ್ಥಾನ ಆಗಿರುವಂಥ 6ನೇ ಮನೆ. ಬುಧ ಬುದ್ಧಿಕಾರಕನಾಗಿರ್ತಾನೆ. ಮೇಷರಾಶಿಯವರಿಗೆ ಆತುರದ ಬುದ್ಧಿ, ಸೂಕ್ಷ್ಮ ಮನಸ್ಥಿತಿಯ ವ್ಯಕ್ತಿಗಳಾಗಿದ್ರೂ ಕೂಡ ಆತುರದ ಬುದ್ಧಿ ಮತ್ತು ಓಪನ್ ಹಾರ್ಟ್ ಆಗಿರುವಂತಹ ಮೇಷರಾಶಿಯವರಿಗೆ ನಿಷ್ಠುರವಾದಿ ಮನಸ್ಥಿತಿ ಹೆಚ್ಚಿಗೆ ಇರ್ತದೆ. ಎಲ್ಲೋ ಒಂದು ರೀತಿಯಲ್ಲಿ ಈಗೋತನ, ಅಹಂಕಾರದ ಮನಸ್ಥಿತಿ ಕೂಡ ಇರುತ್ತೆ. ಇದೇ ಇವರಿಗೆ ಪ್ರಥಮ ಶತ್ರುತ್ವ. ಬುದ್ಧಿಕಾರಕನಾದ ಬುಧ ಇವರ ಬುದ್ಧಿನ, ಮನಸ್ಸನ್ನ ಚಂಚಲತೆ ಮಾಡಿಬಿಟ್ಟು ಕೆಲವೊಂದು ಸಮಯದಲ್ಲಿ ಶತ್ರುಗಳಾಗಿ ಮಾರ್ಪಾಡು ಮಾಡಿಬಿಡ್ತಾನೆ ಮುಂದಿರುವಂಥ ವ್ಯಕ್ತಿಗಳನ್ನ. ಪ್ರಥಮ ಶತ್ರು ಬುದ್ಧಿ. ಇವರು ಅದರಲ್ಲೂ ಕೂಡ ಆತುರದ ಬುದ್ಧಿ, ದುಡುಕು ನಿರ್ಧಾರಗಳೇ ಮೇಷರಾಶಿಯವರಿಗೆ ಪ್ರಥಮ ಶತ್ರುತ್ವ ಆಗಿರ್ತದೆ. 6ನೇ ಮನೆ ನಾವು ಶತ್ರುಸ್ಥಾನ ಅಂತ ನಾವು ಗುರುತಿಸಿದಾಗ ಆ ಮನೆಯಲ್ಲಿ ಸಾಲದ ಮನೆ, ಮೇಷರಾಶಿಯವರಿಗೆ ಅನಾರೋಗ್ಯ ಸೃಷ್ಟಿ ಮಾಡುವಂಥ ಮನೆ, ಅಪಮಾನ ಅವಮಾನಗಳ ಯೋಗವನ್ನು ತರುವಂಥ ಮನೆಯಾಗಿರ್ತದೆ. ಆವಾಗಲೇ ಹೇಳಿದಂಗೆ ಈ ಮೇಷರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ. ನನ್ನಿಂದಲೇ, ನಾನು ಹೇಳಿದ್ದೇ ನಡಿಬೇಕು, ಅತಿಯಾದ ಆತ್ಮವಿಶ್ವಾಸ ಮತ್ತು ಮುಂಗೋಪಿತನ, ಸ್ವಲ್ಪ ಸ್ವಾರ್ಥದ ಮನಸ್ಥಿತಿ ಅವ್ರನ್ನ ಶತ್ರುಗಳನ್ನ ಸೃಷ್ಟಿ ಮಾಡುತ್ತೆ. ಈ ಮನಸ್ಥಿತಿ ಬುಧನಿಂದ ಬರ್ತದೆ. ಅವರು ಶತ್ರುತ್ವದ ಯೋಗವನ್ನು ಸೃಷ್ಟಿ ಮಾಡ್ಕೊತಾರೆ. ಇದೇ ಕಾರಣಕ್ಕೆ 6ನೇ ಸ್ಥಾನವನ್ನು ನಾವು ಬುಧನ ಯೋಗ ಇರುವಂಥ ಸ್ಥಾನವನ್ನು ಶತ್ರುದ ಬಲ ಅಂತ ಹೇಳ್ತೀವಿ ಮೇಷರಾಶಿಯವರಿಗೆ. ಇನ್ನು ಅಷ್ಟಮದ ಮನೆ ಕೂಡ ಹಾಗೆ. ಅಷ್ಟಮದ ಮನೆಯಲ್ಲಿ ಬುಧ ಶತ್ರುಸ್ಥಾನವಾಗಿ ಮೇಷರಾಶಿಯವರಿಗೆ ಕಾಡ್ತಾನೆ. ಈ ಅಷ್ಟಮದ ಮನೆಯನ್ನು ನಾವು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ಮನೆಯಾಗಿರ್ತದೆ. ಅಷ್ಟಮದ ಮನೆಯಲ್ಲಿ ಶತ್ರುಸ್ಥಾನವಾಗಿ ಬುಧ ಕಾಡಾಟ ಶುರು ಮಾಡಿದಾಗ ಮೇಷರಾಶಿಯವರಿಗೆ ರಕ್ತ ಸಂಬಂಧಿಕರೇ ಶತ್ರುಗಳಾಗ್ತಾರೆ. ಅದರಲ್ಲಿಯೂ ಕೂಡ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಮಕ್ಕಳು, ದಾಯಾದಿಗಳು, ಬಂಧು ಬಳಗದವರು ಶತ್ರುಗಳಾಗಿ ಕಾಡಾಟ ಮಾಡ್ತಾರೆ. ಯಾದರಲ್ಲಿ? ನಿಮ್ಮ ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರದಲ್ಲಿ ಒಳ್ಳೆಯ ಬೆಳವಣಿಗೆ ನೀವು ಕಂಡಿರ್ತೀರ. ಜೀವನದಲ್ಲಿ ಇಷ್ಟಾರ್ಥ ಕಾರ್ಯಸಿದ್ಧಿಯಾಗಿ ಜಮೀನು ಕಟ್ಟಡಗಳನ್ನ
ತಗೊಂಡಿರ್ತೀರಾ ಅಥವಾ ನಿರ್ಮಾಣ ಮಾಡ್ಕೊಂಡಿರ್ತೀರಾ, ಹಣಕಾಸಿನಲ್ಲಿ ಸಂಪಾದನೆ ಮಾಡಿರ್ತೀರಾ, ಒಂದು ರೀತಿಯಲ್ಲಿ ಸಾರ್ಥಕತೆಯ ಜೀವನ ನೋಡ್ತಾ ಇರ್ತೀರಾ. ಇಂಥ ಜೀವನವನ್ನು ಅಷ್ಟಮದಲ್ಲಿರುವಂತಹ ವೃಶ್ಚಿಕ ರಾಶಿಯ ಪ್ರಭಾವ ಇರುವಂತಹ ಬುಧನ ಯೋಗ ಶತ್ರುತ್ವ ಸ್ಥಾನವನ್ನು ನಿಮಗೆ ತಂದುಕೊಡುತ್ತೆ. ರಕ್ತ ಸಂಬಂಧಿಕರು ಇದು ಸಹಿಸಿಕೊಳ್ಳಕ್ಕಾಗದೆ ದೃಷ್ಟಿ ಹಾಕ್ತಾರೆ, ಕಣ್ಣು ದೃಷ್ಟಿ ಹೆಚ್ಚಾಗ್ತದೆ. ಅಷ್ಟಮದ ಪ್ರಯೋಗದಿಂದ ಜನದೃಷ್ಟಿ ಹೆಚ್ಚಾಗ್ತದೆ, ಶತ್ರು ದೃಷ್ಟಿ ಹೆಚ್ಚಾಗ್ತದೆ. ಮೇಷರಾಶಿಯವರಿಗೆ ಹೊಡೆದಾಟ ಬಡದಾಟಗಳಾಗ್ತದೆ, ಅಪಮಾನ ಅವಮಾನಗಳಾಗ್ತದೆ. ಹಾಗೆ ಕೂಡ ತ್ರಿಸ್ಥಾನದ ಕಡೆಯ ಮನೆಯಾದಂಥ 12ನೇ ಮನೆಯಲ್ಲಿ ಮೀನರಾಶಿ ರೇವತಿ ನಕ್ಷತ್ರದಲ್ಲಿ ಬುಧ ನೀಚ ಸ್ಥಾನದಲ್ಲಿರುತ್ತಾನೆ. ಆವಾಗಲೂ ಕೂಡ ಬುಧನ ಕಾರಕದಿಂದ ಮೇಷರಾಶಿಯವರಿಗೆ ನಿಗೂಢ ಶತ್ರುಗಳು ಹೆಚ್ಚಾಗ್ತಾರೆ. ನಿಗೂಢ ಶತ್ರುಗಳು ಅಂದರೆ ಗೊತ್ತಾಗುತ್ತಲ್ಲ, ಗೌಪ್ಯ ಮನಸ್ಥಿತಿಯ ಜನ. ಈ ನಿಗೂಢ ಶತ್ರುಗಳಿಂದ ಮಾನಸಿಕ ದೈಹಿಕ ಹಿಂಸೆಗಳನ್ನ ಕಾಡ್ತಾರೆ. ಹಾಗೂ ನೀವು ನಂಬಿದ ಮೇಷರಾಶಿಯವರು ನಂಬಿದ ವ್ಯಕ್ತಿಗಳೇ ನಿಮಗೆ ಮೋಸ ಮಾಡ್ತಾರೆ. ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾನೇ ಇರುತ್ತೆ. ಅಕ್ಕಪಕ್ಕದ ಜನರು ಕೂಡ ಶತ್ರುಗಳಾಗಿ ಪರಿವರ್ತನೆ ಆಗುವಂಥ ಲಕ್ಷಣಗಳು ಕಂಡುಬರುತ್ತದೆ ಮೇಷರಾಶಿಯವರಿಗೆ. ಈ ಶತ್ರುಕಾಟ ಶತ್ರುದೃಷ್ಟಿ ತ್ರಿಸ್ಥಾನದ ಮನೆಯಿಂದ ಮಾತ್ರ ಬರಲಿಕ್ಕೆ ಸಾಧ್ಯತೆ ಇದೆ. 6, 8 ಹಾಗೂ 12ನೇ ಮನೆಯಿಂದ ಮೇಷರಾಶಿಯವರಿಗೆ ಶತ್ರುಬಲ ಹೆಚ್ಚಾಗ್ತದೆ ಬುಧ ಬುದ್ಧಿಕಾರಕನಾದ ಬುಧನ ಯೋಗದಿಂದ. ಹಾಗಾದ ಮೇಲೆ ಈ ಶತ್ರುದೋಷ ಶತ್ರುದೃಷ್ಟಿ ಶತ್ರುಕಾಟದಿಂದ ಮುಕ್ತಿ ಹೊಂದಬೇಕಂದ್ರೆ ಮೇಷರಾಶಿಯವರು ತಗೋಬೇಕಾದಂಥ ಪರಿಹಾರ ಒಂದೇ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸುವಂಥದ್ದು. ಹಾಗೆಯೇ ಕೂಡ ವಿಷ್ಣುವಿನ ಸ್ತೋತ್ರಗಳನ್ನ ಪಠನೆ ಮಾಡುವಂಥದ್ದು, ನರಸಿಂಹನ ಮಂತ್ರಗಳನ್ನ ಓದ್ಕೊಳ್ಳುವಂಥದ್ದು. ಸಾಧ್ಯವಾದರೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಯಂತ್ರನ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡುವಂಥದ್ದು ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ತಾಯ್ತಗಳನ್ನ ಕಟ್ಟಿಕೊಳ್ಳುವಂಥದ್ದು. ಈ ರೀತಿಯಲ್ಲಿ ಮಾಡಿದರೆ ಮೇಷರಾಶಿಯವರಿಗೆ ಶತ್ರುಬಾಧೆ ಶತ್ರುಕಾಟ ಹಿತಶತ್ರುಗಳ ಕಾಟ ಅಂತರ್ಮುಖ ಬಹಿರ್ಮುಖ ಶತ್ರುಗಳ ಕಾಡಾಟದಿಂದ ಹೊರಗೆ ಬರ್ತೀರಾ. ಕಂಪ್ಲೀಟಾಗಿ ಶತ್ರುತ್ವ ನಿರ್ಮೂಲನೆ ಆಗ್ತದೆ. ಹಣಕಾಸು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ರಾಶಿ ನಕ್ಷತ್ರಗಳ ಮುಖಾಂತರ ಶತ್ರುತ್ವ ಸಾಧಿಸುವಂಥ ವ್ಯಕ್ತಿಗಳು ದೂರ ಆಗ್ತಾರೆ. ಇಷ್ಟಾರ್ಥ ಕಾರ್ಯ ಸಿದ್ಧಿ ಆಗುತ್ತೆ. ಹಾಗೆ SR ಕನ್ನಡ ಟಿವಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಪಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ನಿಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ. ಕಾಲ್ ಮಾಡ್ಬೋದು ವೀಕ್ಷಕರೇ, ಸಾಧ್ಯವಾದರೆ ಭೇಟಿ ಕೂಡ ಮಾಡ್ಬೋದು. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.